ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾರೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲರಿಗೂ ನಮಸ್ಕಾರ. ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಇವರು ಬಸವಧರ್ಮ ಟ್ರಸ್ಟ್ ವತಿಯಿಂದ ನಮ್ಮ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ವಿಚಾರಗಳನ್ನು ಚರ್ಚೆ ಮಾಡಿ ಹೇಳಿ ನಮ್ಮ ಕಾರ್ಯ ಸಮಸ್ಯೆಗಳನ್ನ ತಿಳಿದು ಎಲ್ಲರೂ ಕೂಡ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಎಲ್ಲರ ಮನೆಯಲ್ಲೂ ಕೂಡ ಬೆಳೆದು ಎಲ್ಲರೂ ಕೂಡ ಸಮಾಜದಲ್ಲಿ ಸಮಾನತೆಯಿಂದ ಉತ್ತಮ ಬಾಳ್ವೆಯನ್ನು ನಡೆಸ್ತೀನಿ ಅಂತ ಹೇಳಿ ನಾನೆಲ್ಲರಿಗೂ ಕೂಡ ಈ ಒಂದು ಕರೆಯನ್ನು ಕೊಡ್ತಾರೆ. ಅಥವಾ ವೃತ್ತಗಳಲ್ಲಿ ಬಸವಣ್ಣನವ್ರನ್ನ ಇಟ್ಕೊಂಡಾಗಲ್ಲ, ನಮ್ಮ ಮನೆಯಲ್ಲೂ ಆ ಬಸವಣ್ಣನವ್ರನ್ನ ಇಟ್ಕೊಂಡು ಈಗ ನಾನು ಕರ್ನಾಟಕದಾದ್ಯಂತ ಸುಮಾರು 486 ಶರಣ ಸಂಗಮ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಜೊತೆಗೆ 114ನೇ ಈ ಮಹಾಮನೆ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಇದರೆಲ್ಲದರ ಜೊತೆಗೆ ಸೈನಿಕನಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸುತ್ತಿದ್ದೇನೆ. ಅಲ್ಲಿಂದ ಇಲ್ಲಿನವರೆಗೆ ಯಾವುದಾದರೂ ಇದು ಮುಖಸ್ತುತಿಯಲ್ಲ. ನಾನು ನೋಡಿದ ಶರಣರಲ್ಲಿ ಬಸವಾದಿ ಪ್ರಮಥರು ಹಾಕಿಕೊಟ್ಟಂತ ಮಾರ್ಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಪರೋಪಕಾರಕ್ಕಾಗಿ ಯಾರು ನಿಂತಿದ್ದಾರೆ ಅಂತಂದ್ರೆ ಅದು ನನ್ನ ಪೂಜ್ಯ ಗುರುಗಳಾದಂತಹ ಪಿ. ಸಿದ್ರಪ್ಪ. ಆ ನಿಟ್ಟಿನಲ್ಲಿ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ. ನೊಂದವರಿಗೆ ಯಾವ ರೀತಿ ಬಸವಣ್ಣನವರು ಹೋಗಿ ಅಪ್ಕೋತಿದ್ರು, ತಪ್ಕೋತಿದ್ರು, ಅದು ಇಲ್ಲೇ ನಾವು 12ನೇ ಶತಮಾನದ ಬಸವಣ್ಣನವರನ್ನು ನೋಡಬೇಕಾಗಿಲ್ಲ. ಅವರ ಅನುಯಾಯಿಗಳಾಗಿ ಇದ್ದಂತ ನಡೆದಾಡುವ ದೇವರು ಅವರು ಕೂಡ ಆಧುನಿಕ ಬಸವಣ್ಣ ಅಂತಾರೆ. ಅವರು ಕೂಡ ಮಕ್ಕಳಲ್ಲೇ ದೇವರನ್ನ ಕಂಡವರು. ಎಲ್ಲರನ್ನ ಕೂಡ ಬರೀ ಲಿಂಗಾಯತರ ಮಕ್ಕಳೇ ಬನ್ನಿ ಸಿದ್ಧಗಂಗಾ ಮಠಕ್ಕೆ ಅಂತ ಅನ್ನಲಿಲ್ಲ. ಎಲ್ಲಾ ಧರ್ಮದವರು 108 ಜಾತಿಯ ಮಕ್ಕಳು ಇವತ್ತು ಕೂಡ 12,384 ಜನ ಮಕ್ಕಳು ಈ ವರ್ಷದಲ್ಲೂ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಹಾಕಿಕೊಟ್ಟು ನಡೆದಂತ ಆ ನಡೆದಾಡುವ ದೇವರು ನಮ್ಮ ಅಲುಗೂರು ಮತ್ತೆ ಮಳವಳ್ಳಿ ಭಾಗದ ಈ ನಡೆದಾಡುವ ಶಿಕ್ಷಕರು ನಮಗೆಲ್ಲರಿಗೂ ನಡೆದಾಡುವ ದೇವರೇ ಆಗಿದ್ದಾರೆ. ಆ ರೀತಿಯ ಬಸವಾದಿ ಪ್ರಮಥರ ವಿಚಾರವನ್ನ ಇಟ್ಟುಕೊಂಡು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಈ 114ನೇ ಮಹಾಮನೆ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ಚಾರಿಟಬಲ್ ಟ್ರಸ್ಟ್ ಹಾಗೂ ನಮ್ಮ ಕರ್ನಾಟಕ ಬಸವ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆ ದಂಪತಿಗಳನ್ನ ಸನ್ಮಾನ ಮಾಡಿ ಅವರಿಗೆ ಒಂದು ಗೌರವವನ್ನ ನೀಡಿ ಎಲ್ಲರಿಗೂ ಸೇರಿಸಿ ಒಂದು ಮಹಾಮನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋಣ, ಮಾಡೋಣ. ನಮ್ಮ ಬಸವಾದಿ ಪ್ರಮಥರ ವಿಚಾರಧಾರೆಗಳನ್ನ ನಮ್ಮೆಲ್ಲರೊಟ್ಟಿಗೆ ಹಂಚಿಕೊಂಡು ಕೊನೆಯ ಜನರಿಗೂ ಕೂಡ ತಲುಪುವ ರೀತಿಯಲ್ಲಿ ತಿಳ್ಕೊಂಡು ಹೋಗೋಣ ಅಂತ ವಚನ ಅಂತ ವಚನಗಳನ್ನ ರಚನೆ ಮಾಡಿದ್ದಾರೆ. ಆ ವಚನ ಅನ್ನುವ ಹೆಸರನ್ನು ಕಾಲಲ್ಲಿ ಕಟ್ಟಿ ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಬೆರಳಲ್ಲಿ ಕಟ್ಟಿದ ಬೆಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಿರ್ಪ ಭವಸಾಗರವ ದಾಂಟಿಸಿ ಕಾಯುವ ಕಾಲಾಂತಕ ಅಂತೇಳಿ ಅವ್ರು ಮೊರೆ ಹೊಟ್ಬಿಡ್ತಾರೆ. ಅಂದರೆ ನಮ್ಮ ಮನುಷ್ಯನ ಜೀವನ ಯಾವ ಥರ ಆಗಿದೆ ಅಂತಂದರೆ, ಕಾಲಿಗೆ ಗುಂಡು ಕಟ್ಟಿದೆ, ಕತ್ತಿಗೆ ಬೆಂಡು ಕಟ್ಟಿದೆ, ಈ ಕಡೆ ಗುಂಡು ಕೆಳ ಕೆಳೆಯುತ್ತೆ, ಬೆಂಡು ಮೇಲೆ ಕೆಳೆಯುತ್ತೆ. ಈ ರೀತಿಯ ಸಂದಿಗ್ಧತೆಯಲ್ಲಿ ನಾವು ಸೇರ್ಕೊಂಡ್ಬಿಟ್ಟಿದ್ದೀವಿ. ಇದನ್ನು ದಾಂಟಿಸಿ ಕಾಯಪ್ಪ ಕಾಲಾಂತಕ ಯಮ, ಈ ಪ್ರಪಂಚವನ್ನು ಈ ಸಮಾಜವನ್ನು ಕಾಪಾಡಬೇಕಾದ್ರೆ ನೀನೇ ಸಾಧ್ಯ. ಹಾಗಾಗಿ ಇದನ್ನೆಲ್ಲ ಮೀರಿ ನಮ್ಮನ್ನೇನು ಉದ್ಧಾರ ಮಾಡ್ತೀವಿ, ಉದ್ಧಾರ ಮಾಡಪ್ಪ ಅಂತಕ್ಕಂಥ ಒಂದು ತತ್ವವನ್ನು ಉಳ್ಳಂಥವ್ರು. ನಾನು ಶಿಕ್ಷಕನಾಗಿ ನಿವೃತ್ತ ಆಗಿದ್ದೇನೆ. ನಾನು ಓದಂಥ ಶಾಲೆಯಲ್ಲಿ ನಾನು ಕೂತ್ಕೊಳ್ಳೋದ ಜಾಗದಲ್ಲಿ ಇವತ್ತು ಕೂಡ ಇದೆ ಆ ಬಸವಣ್ಣವರ ಒಂದು ಶ್ಲೋಕ ಇದನ್ನು ಬರ್ತಿದ್ದೇನೆ.
ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಅದನ್ನು ತಿಳ್ಕೊಂಡ್ಬಿಟ್ರೆ ಇಡೀ ಯಾವುದೇ ತತ್ವ, ಯಾವುದೇ ಗ್ರಂಥವನ್ನು ಓದಬೇಕಾಗಿಲ್ಲ. ಪ್ರಪಂಚಕ್ಕೆ ಸುಮಾರು 600 ದೇಶಗಳಲ್ಲಿ 600 ಕಡೆ ಬಸವಣ್ಣವರ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದೆ. ಪ್ರಪಂಚದಲ್ಲಿ ಮಹಾತ್ಮ ಗಾಂಧೀಜಿಗಿಂತ ಹೆಚ್ಚು ಪುತ್ಥಳಿ ಇರ್ತಕ್ಕಂಥದ್ದು ಬಸವಣ್ಣವ್ರದ್ದು ಅಂತ ನಾನು ಓದಿದ ಒಂದು ಪುಸ್ತಕದಲ್ಲಿ. ಹಾಗಾಗಿ ಇವತ್ತು ಬಹಳ ಸಂತೋಷ ವಿಚಾರ. ಈ ಒಂದು ನಮ್ಮ ಸುಂದರಪ್ಪನವ್ರ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಆತ್ಮೀಯ ಗೆಳೆಯ. ನಾವು ಈಗೇನು ಗೆಡ್ಡಿ ಸ್ನೇಹಿತರು ಅಂತ ಹೇಳ್ತಾರಲ್ಲ, ಹಾಗಾಗಿ ನಾನು 1ನೇ ತರಗತಿಯಿಂದ ಹಿಡಿದು ನಿವೃತ್ತಿ ಆಗುವಂತಕ್ಕಂಥ ಕೊನೆಯವರೆಗೂ ಕೂಡ ನನ್ನ ಜೊತೆಯಲ್ಲಿ ಬಂದಂಥವ್ರು. ಕೆಲವು ಅವರಲ್ಲಿ ವಿಶೇಷವಾದಂಥ ಗುಣ ಇದೆ, ಒಳ್ಳೆ ನಡವಳಿಕೆ ಇದೆ, ಸಮಾಜಕ್ಕೆ ಏನಾದರೂ ಕೊಡಬೇಕು, ಸಾಮಾಜಿಕವಾಗಿರಬೇಕು, ಜಾತ್ಯತೀತವಾಗಿರಬೇಕು ಅಂತಕ್ಕಂಥದ್ದು ಅವರ ತತ್ವ. ಆ ತತ್ವನೇ ಇಲ್ಲಿರ್ತಕ್ಕಂಥ ಕಾಣಿಕೆಗಳ ಒಂದು ಸಾಕ್ಷೀಭೂತರಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಅವರು ಈ ತತ್ವ ಏನು ಅಳವಡಿಸ್ಕೊಂಡಿದ್ದಾರೋ ಬಡಬಗ್ಗರಿಗೆ, ದೀನದಲಿತರಿಗೆ, ಅಸಹಾಯಕರಿಗೆ, ಅಂಧರಿಗೆ ಇವರೆಲ್ಲರಿಗೂ ಕೂಡ ಸೇವೆ ಮಾಡಬೇಕು ಅಂತಕ್ಕಂಥ ಮಹೋದ್ದೇಶ ಇಟ್ಕೊಂಡು ನಮ್ಮನ್ನು ಕೂಡ ಅದಕ್ಕೆ ಆ ತೇರಿನಲ್ಲಿ ನಮ್ಮಲ್ಲಿ ಕೊನೆಯಲ್ಲಿ ಹಿಡ್ಕೊಂಡು ನಮ್ಮನ್ನು ಆ ತೇರಿನ ಒಂದು ದಾರವನ್ನು ಇಟ್ಕೊಳ್ಳೋಕ್ಕೆ ನಮಗೂ ಕೂಡ ಒಂದು ಸಹಾಯ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಅವರಿಗೆ ಆಭಾರಿಯಾಗಿರ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ಈ ಮನೆಯಲ್ಲಿ ಇವತ್ತು 31/7/2026ನೇ ಶುಕ್ರವಾರ ಇವತ್ತು ಈ ನಮ್ಮ ಸುಂದರಪ್ಪನವರ ಮನೆಯಲ್ಲಿ ಶರಣ ಮಹಾಮನೆಯ ಕಾರ್ಯಕ್ರಮ ಸಂಸ್ಕೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ವಿಶೇಷವಾದಂಥ ಒಂದು ಗೌರವ ತಂದಿರತಕ್ಕಂಥ ಒಂದು ಸಂಗತಿ ನಮ್ಮ ಊರಿಗೆ, ನಮ್ಮೆಲ್ಲ ಜನರಿಗೂ ಕೂಡ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟು ಏನು ಇಲ್ಲಿ ಬಂದಿರತಕ್ಕಂಥ ಸದ್ಭಕ್ತರಿಗೆ ನಿಮ್ಮ ವಿಚಾರಧಾರೆಗಳನ್ನು ತಿಳಿಸಿದ್ದೀರಿ, ಪೂಜೆ ನೆರವೇರಿಸಿಕೊಟ್ಟಿದ್ದೀರಿ. ಶರಣ ಶಿವಮಲ್ಲಪ್ಪನವರು ಅಧ್ಯಕ್ಷರು, ಬಸವ ಕೇಂದ್ರ ಹಾಗೂ ನಿವೃತ್ತ ಶಿಕ್ಷಕರು ಮಾನವರು ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೂರಿಗೆ ಈ ನಮ್ಮ ಮನೆಗೆ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಆತ್ಮೀಯ ಗೆಳೆಯರು ಮಿಲ್ಟ್ರಿ ಸುರೇಶ್ ಅವರೆಲ್ಲ ರಂಗದಲ್ಲೂ ಕೂಡ ಅವರು ಕೈಯಾಡ್ತಾ ಇದ್ದಾರೆ. ಈಗ ರಕ್ತದಾನ ಶಿಬಿರದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು 15-16 ದಿನ ಇಡೀ ಪ್ರಪಂಚ ಎನ್ನೊಡೆಯನ ಬೇಡುವೆ ಒಡೆಯ ಮಹಾದಾನಿ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ ಹಾಡಿದೋಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ನೆರವೇರಿಸಿ ಆ ರಕ್ತವನ್ನು ಸಂಗ್ರಹಿಸಿ ಕೊಡಬೇಕು. ಯಾರು ರಕ್ತ ಇದ್ದವ್ರಿಗೆ, ಆಕ್ಸಿಡೆಂಟ್ ಆದವ್ರಿಗೆ ಕೊಡಬೇಕು ಅಂತ ಸದುದ್ದೇಶದಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮಳವಳ್ಳಿ ತಾಲೂಕು ಬಸವ ಕೇಂದ್ರ ಅವರು ಕೂಡ ಈ ಕಾರ್ಯಕ್ರಮದ ಆಸಕ್ತರಾಗಿದ್ದಾರೆ. ಅವರು ಕೂಡ ಒಂದು ತುಂಬುರುದೇ ಸ್ವಾಗತ ಬಯಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೆರವೇರಿಸಿ ಆ ರಕ್ತವನ್ನು ಸಂಗ್ರಹಿಸಿ ಕೊಡಬೇಕು. ಯಾರು ರಕ್ತ ಇದ್ದವ್ರಿಗೆ, ಆಕ್ಸಿಡೆಂಟ್ ಆದವ್ರಿಗೆ ಕೊಡಬೇಕು ಅಂತ ಸದುದ್ದೇಶದಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮಳವಳ್ಳಿ ತಾಲೂಕು ಬಸವ ಕೇಂದ್ರ ಅವರು ಕೂಡ ಈ ಕಾರ್ಯಕ್ರಮದ ಆಸಕ್ತರಾಗಿದ್ದಾರೆ. ಅವರು ಕೂಡ ಒಂದು ತುಂಬುರುದೇ ಸ್ವಾಗತ ಬಯಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅದಕ್ಕೆ ನೋಡ್ಕೊಂಬೋಣ ಅಂತ ಹೋಗಿದ್ದೆ. ಮನೆಯಲ್ಲಿ ಹಳೆ ಮನೆ ತಗೊಳಕ್ಕೆ ಹೊಸ ಮನೆ ಮಾಡ್ಕೊಂಡಿದ್ದಾರೆ. ಮಾಡಿದ್ರು ನೋಡಿದೆ, ಅವ್ರು ಇರಲಿಲ್ಲ, ಸುಮ್ಮನವ್ರು ಇಲ್ಲ, ಇಲ್ಲಿಗೆ ಬಂದಿದ್ರಲ್ಲ ಅಲ್ಲೇ ನೋಡಿದೆ. ಅವರಿದ್ರು ಯಾವ ದೇವಸ್ಥಾನ, ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಎಲ್ಲ ಹೊರಡ್ತಾ ಇದ್ರು. ಇಲ್ಲ ಮಾತಾಡ್ಸಿದ್ರು, ಬಗ್ಗೆ ನೋಡ್ಕೊಂಡು ಎಲ್ಲ ಮಾತಾಡ್ಸ್ಕೊಂಡು ಆರ್ಗನೈಸೇಷನ್ ಚೆನ್ನಾಗಿ ಯೂಸ್ ಮಾಡ್ತಿದ್ರು. ನಮ್ಮಲ್ಲಿ ಯಾರೇ ಬರಲಿ ಪ್ರತಿಯೊಬ್ಬರು ಹೋಗಿದ್ದೆ, ಅದಕ್ಕೆ ನೋಡ್ಕೊಂಬೋಣ ಅಂತ ಹೋಗಿದ್ದೆ. ಮನೆಯಲ್ಲಿ ಹಳೆ ಮನೆ ತಗೊಳಕ್ಕೆ ಮಾಡಿದ್ರು ನೋಡಿದೆ, ಅವ್ರು
ಅವರಿದ್ರು ಯಾವ ದೇವಸ್ಥಾನ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ ಹೊರಡ್ತಾ ಇದ್ರು. ಇಲ್ಲ ಮಾತಾಡ್ಸಿದ್ರು, ಅಜ್ಜಿ ಎಲ್ಲ ನೋಡ್ಕೊಂಡು ಎಲ್ಲ ಮಾತಾಡ್ಸ್ಕೊಂಡು ಬಂದೆ. ಅದ್ರ ಬಗ್ಗೆ ಏನು ಮಾಡ್ತಿದ್ರು? ಚೆನ್ನಾಗಿ ಹೋಗಿ ಯೂಸ್ ಮಾಡ್ಕೊಟ್ರು. ನಮ್ಮಲ್ಲಿ ಯಾರೇ ಬರಲಿ ಇವರು ಕುದುರೆ ಮಾರ್ಗದವರು ಅವ್ರ ಕಥೆ